ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಕೂಡ ಸೂಪರ್ ಆಗಿರ್ತೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದು ಮಂತ್ರಾಲಯದ ವ್ಲಾಗ್ ಆಗಿರುತ್ತೆ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ವೆಲ್ಕಮ್ ಟು ಮೈ ಚಾನಲ್ ಧೀರನ್ ವ್ಲಾಗ್ಸ್. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ ಥರ ಇದು ಮಂತ್ರಾಲಯ ವ್ಲಾಗ್ ಆಗಿರುತ್ತೆ. ನಾನು ನನ್ನ ಹಸ್ಬೆಂಡ್ ಇಬ್ಬರು ರೆಡಿಯಾಗಿ ಹೊರಟ್ವಿ. ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಂಡು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ನಾವು ಈ ಸತಿ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ಬಂದು ಟ್ರೈನಲ್ಲಿ. ನಾವು ಆಲ್ರೆಡಿ ಮೇ ಬಿ 20 ಡೇಸ್ ಬಿಫೋರೇ ಟ್ರೈನ್ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ವಿ. ನಮ್ಮ ಟ್ರೈನ್ ಬಂದು 8:50ಗೆ ಇದ್ದಿದ್ದು ನೈಟು. ಸೊ ಅಲ್ಲಿ ನಾವು ಮಾರ್ನಿಂಗು 2:30ಗೆ ರೀಚ್ ಆಗ್ತೀವಿ ಮಂತ್ರಾಲಯ. ಸೊ ಹಾಗಾಗಿ ನಾವು ನೈಟ್ ಟ್ರೈನ್ ಬುಕ್ ಮಾಡ್ಕೊಂಡ್ವಿ. ನಮ್ಮ ಜೊತೆಗೆ ನನ್ನ ಫ್ರೆಂಡ್ ಮತ್ತು ಅವಳ ಹಸ್ಬೆಂಡ್ ಕೂಡ ಬಂದಿದ್ದರು, ಅವ್ರ ಫ್ಯಾಮಿಲಿ ಕೂಡ ಬಂದಿದ್ದರು. ನಾವು 2 ಫ್ಯಾಮಿಲಿ ಸೇರಿ ಈ ಸತಿ ಮಂತ್ರಾಲಯಕ್ಕೆ ಹೊರಟಿದ್ದು. ಸೊ ನಿಮಗೆ ಫುಲ್ ಕಂಪ್ಲೀಟ್ ಬಜೆಟ್ ಬ್ರೇಕ್ ಡೌನ್ ಹೇಳಬೇಕಂದ್ರೆ ಇದು ಬಜೆಟ್ ಫ್ರೆಂಡ್ಲಿ ಏನಂತ ಹೇಳ್ಬೋದು, ಮಂತ್ರಾಲಯ ವಿಸಿಟ್ ಅಂತಲೇ ಹೇಳ್ಬೋದು. ನಾವು ಯಶವಂತಪುರಿಂದ ಮಂತ್ರಾಲಯಕ್ಕೆ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ದು. ಸೊ ನಮಗೆ 255 ರುಪೀಸ್ ಆಯಿತು ಪರ್ ಪರ್ಸನ್. ಒನ್ ವೇ ಹೋಗೋಕ್ಕೆ 255 ರುಪೀಸ್ ಆಯಿತು. ಆ್ಯಂಡ್ ಆಲ್ಸೋ ನಾವು ಟಿಕೆಟ್ನ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ನಾವು ಕನ್ಫರ್ಮ್ ಟಿಕೆಟ್ ಆ್ಯಪ್ನ ಯೂಸ್ ಮಾಡಿ ನಮ್ಮ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ಆಲ್ಸೋ ನಾವು ಫುಡ್ ಎಲ್ಲ ರೈಲ್ವೆಯಲ್ಲಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡೋಗಿದ್ವಿ. ನಾನು ನನ್ನ ಫ್ರೆಂಡ್ ಸೇರಿ ಪ್ರಿಪೇರ್ ಮಾಡಿ ತೊಗೊಂಡೋಗಿದ್ವಿ. ಆ್ಯಂಡ್ ನೀವು ಇವಾಗ ನೋಡ್ತಾ ಇರ್ಬೋದು, ನಾವು ಆಲ್ರೆಡಿ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ನಾನು ಆಗಲೇ ಹೇಳ್ದಂಗೆ ನಮ್ಮ ಟ್ರೈನ್ ಇದ್ದಿದ್ದು 8:50ಗೆ, ಬಟ್ ನಾವು ಸ್ವಲ್ಪ ಪ್ರಯರಾಗೆ ಬಂದ್ವಿ. ಓಕೆ, ಹಿಂಗೂ ಟ್ರೈನ್ 1 hour ಹಾಲ್ಟ್ ಇರುತ್ತೆ ಯಶವಂತಪುರಲ್ಲಿ. ಸೊ ನಾವು ಬೇಗ ಹೋಗೋಣ, ಇಟ್ಸ್ ಓಕೆ ಅಂದ್ಬಿಟ್ಟು ನಾವು ಬೇಗನೆ ಬಂದಿದ್ವಿ. ಸೊ ನಾವು ರೈಲ್ವೆ ಸ್ಟೇಷನ್ ರೀಚ್ ಆಗಿ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ಲು. ಇದವಳ ಮಗು, ಅವಳ ಜೊತೆ ಸ್ವಲ್ಪ ಹೊತ್ತು ಆಟಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಹಾಯ್ ಪ್ರಣವಿ, ಹೈ ಫೈ ಹೈ ಫೈ ಹೈ ಫೈ ಹೈ ಫೈ ಬಂಗಾರಿ, ಹೈ ಫೈ. ಓರಿದ್ದಿ ಮಾಮ ಮಾಮ ಹೈ ಫೈ ಮಾ ಹೈ ಫೈ. ಅಯ್ಯೋ 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 ನಾಕಿ ಪ್ರಣವಿ ಪ್ರಣವಿ ಇಕ್ಕಡ್ ಚೂಡು ನಾಲ್ಕು ಹೈ ಫೈ ಹೈ ಫೈ ಗೊಂಬೆ ಹೈ ಫೈ ಚಿಕ್ಕುಗೆ ಹೈ ಫೈ ಕೊಡಮ್ಮ. ಅಷ್ಟರಲ್ಲಿ ನಮ್ಮ ಟ್ರೈನ್ ಕೂಡ ಬಂತು. ಟ್ರೈನ್ ಆ್ಯಕ್ಚುಲಿ 7:50ಗೆ ಸ್ಟೇಷನ್ಗೆ ಬರುತ್ತೆ ಅಂತ ಕನ್ಫರ್ಮ್ ಟಿಕೆಟಲ್ಲಿ ತೋರಿಸ್ತಾ ಇತ್ತು. ಯೂಶ್ವಲಿ 1 hour ಹಾಲ್ಟ್ ಅಂತ, ಬಟ್ ಗೊತ್ತಿಲ್ಲ. ನಾವು ಹೊರಟಿದ್ದ ದಿನ ಟ್ರೈನ್ ಡಿಲೇ ಆಗಿತ್ತು. ಹಾಗಾಗಿ ಟ್ರೈನ್ ಬಂದಿದ್ದು ಆಲ್ಮೋಸ್ಟ್ 8:10 8:15 ಆಗಿತ್ತು. ಆ್ಯಂಡ್ ನೀವು ಆಲ್ಸೋ ಬೇಕಿದ್ದರೆ ಮೆಜೆಸ್ಟಿಕ್ಕಿಂದ ಕೂಡ ಟ್ರೈನ್ ಬುಕ್ ಮಾಡ್ಕೋಬೋದು, ಅಲ್ಲಿಂದ ಕೂಡ ಇದೆ. ನಾವು ಹೋಗ್ತಾ ಇರೋ ಟ್ರೈನ್ ಬಂದು ಹಾಸೂರ್ ಎಕ್ಸ್ಪ್ರೆಸ್, ಹಾಸನ್ ಟು ಸೊಲ್ಲಾಪುರ್ ಎಕ್ಸ್ಪ್ರೆಸ್. ಇದು ಮೆಜೆಸ್ಟಿಕ್ಕಿಂದ ಉದ್ಯಾನ್ ಎಕ್ಸ್ಪ್ರೆಸ್ ಇದೆ, ಅದು ಬಂದು 8:40 ಇರುತ್ತೆ ಮೆಜೆಸ್ಟಿಕ್ಕಿಂದ. ನೀವು ಆ ಟ್ರೈನಲ್ಲಿ ಕೂಡ ಹೋಗ್ಬೋದು. ಬಟ್ ನಮಗೆ ನಮ್ಮ ಮನೆಗೆ ನಿಯರ್ ಬೈ ಯಶವಂತಪುರ ಇರೋದ್ರಿಂದ ಕಂಪ್ಯಾರಿಟಿವ್ ಟು ಮೆಜೆಸ್ಟಿಕ್ ನಾವು ಯಶವಂತಪುರಲ್ಲಿ ಬರುವ ಹಾಸೂರ್ ಎಕ್ಸ್ಪ್ರೆಸ್ಗೆ ಹೊರಟ್ವಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಟ್ರೈನ್ ಬಂತು. ಆ್ಯಂಡ್ ನಮ್ಮ ಕೋಚ್ ಬಂದು S6 ಇತ್ತು. ಇದು ಏನೋ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಏನೋ ಮಾಡ್ತಾಯಿದ್ರು, ಸ್ವಲ್ಪ ರಿನೋವೇಟ್ ಮಾಡ್ತಾಯಿದ್ರು ಅನ್ಕೊತೀನಿ ಟ್ರ್ಯಾಕ್ಸಲ್ಲೇನೋ. ಸೊ ಅದು ಡಿಸ್ಪ್ಲೇ ಆಗ್ತಾ ಇರಲಿಲ್ಲ ನಂಬರು ಅಂಟಿಲ್ ಏನು ಟ್ರೈನ್ ರೀಚ್ ಆಗೋವರೆಗೂ. ನಮಗೆ ಯಾವ ಕೋಚ್ ಎಲ್ಲಿ ಬರುತ್ತೆ ಅನ್ನೋದು ಡಿಸ್ಪ್ಲೇ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವು ಸುಮ್ಮನೆ ಒಂದು ಕಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಿ ಟ್ರೈನ್ ಬಂದಮೇಲೆ ನಾವೇ ಕೋಚ್ ನಂಬರ್ ನೋಡ್ಕೊಂಡು ಹೋದ್ವಿ. ನಾನು ಟ್ರೈನ್ ಒಳಗೇನೋ ಅಷ್ಟೊಂದು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಲೈಕ್ ನಾವು ಫುಡ್ ತೊಗೊಂಡೋಗಿದ್ದು, ಊಟ ಮಾಡಿದ್ದು ಅದೆಲ್ಲ. ಅಂದರೆ ಬೆಳಗ್ಗೆ ನಾವು ಮಂತ್ರಾಲಯಂ ರೀಚ್ ಆದಮೇಲೆ ನಾನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೇನು ಟ್ರೈನಲ್ಲಿ. ಇವಾಗ ಟೈಮು 2:35 2:40 ಆಗಿರುತ್ತೆ. ಇನ್ನೇನು ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ವಿ. ಆವಾಗ ನಾನು ಸ್ವಲ್ಪ ಟ್ರೈನಲ್ಲಿ ವ್ಯೂಸ್ ಯಾವ ಥರ ಇದೆ ಅಂತ ತೊಗೊಂಡೆ ಅಷ್ಟೇ. ಇವಾಗ ನೋಡ್ಬೋದು ನಾವು ಮಂತ್ರಾಲಯಂ ರೋಡಲ್ಲಿ ಸ್ಟೇಷನ್ ಅಲ್ಲಿದ್ದೀವಿ. Lady passengers are requested to take care of their jewelry. మంత్రిత్వ శాఖ వద్ద మీ వ్యాపారాన్ని విస్తరించడానికి కొత్త యంత్రాలను కొనుగోలు చేయడానికి నైపుణ్యాలను మెరుగుపరచడానికి మీరు
ఉత్పాదనలను మార్కెట్లో కనెక్ట్ చేయడానికి అనేక పథకాలు ఉన్నాయి. ನಾವು ಆಲ್ರೆಡಿ ಮಠದ ರೂಮ್ಸ್ನೇ ಬುಕ್ ಮಾಡ್ಕೊಂಡಿದ್ವಿ ಪ್ರಯರ್ ಆಗಿ. ಸೊ ಹಾಗಾಗಿ ನಮಗೆ ರೂಮ್ಸ್ ಹುಡ್ಕೋದು ಒಂದು ದೊಡ್ಡ ತಲೆನೋವು ಇರಲಿಲ್ಲ. ಯೂಶ್ವಲಿ ನಾವು ಇದಕ್ಕೆ ಮುಂಚೆ ಬಂದಾಗೆಲ್ಲ ಯಾವಾಗೂ ನಮಗೆ ಮಠದ ರೂಮ್ಸ್ ಸಿಗ್ತಾ ಇರಲಿಲ್ಲ, ಫುಲ್ಲಾಗಿ ಹೋಗ್ಬಿಟ್ಟಿರ್ತಾಯಿತ್ತು. ಸೊ ನಾವು ಹಾಗಾಗಿ ಪ್ರೈವೇಟ್ ರೂಮ್ಸ್ನ ಹುಡುಕ್ತಾ ಇದ್ವಿ. ಸೊ ನಾವು ಇಲ್ಲಿಂದ ಹೋದ್ಮೇಲೆ ಅಲ್ಲಿ ಹೋಗಿ ರೂಮ್ಸ್ ಚೆಕ್ ಮಾಡಿ ಕ್ಲೀನಾಗಿದೆಯಾ ಏನು ಯಾವ ಥರ ಅಂತ ಹೇಳಿ ಚೆಕ್ ಇನ್ ಆಗೋ ಅಷ್ಟರಲ್ಲೇ ನಮಗೆ ಒಂದು 1 hour 1.5 hour ವೇಸ್ಟಾಗಿ ಹೋಗ್ಬಿಡ್ತಾಯಿತ್ತು. ಬಟ್ ಈ ಸತಿ ಹಾಗಾಗಿಲ್ಲ. ನಾವು ಪ್ರಯರ್ ಆಗಲೇ ಮಠದ ರೂಮ್ಸ್ನೇ ಬುಕ್ ಮಾಡ್ಕೊಂಡಿದ್ವಿ. ಮಠದ ರೂಮ್ಸ್ ಹೇಗೆ ಬುಕ್ ಮಾಡ್ಕೊಳ್ಳೋದು ಅನ್ನೋದು ನಿಮಗೇನಾದರೂ ತಿಳ್ಕೊಬೇಕಂತ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೆ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನೀವು ರೂಮ್ಸ್ನ ಬುಕ್ ಮಾಡ್ಕೊಬೋದು. ಇವಾಗ ನೋಡ್ಬೋದು ನೀವು ರೈಲ್ವೆ ಸ್ಟೇಷನಲ್ಲೇ ನಮಗೆ ರಾಯರು ದರ್ಶನ ಕೊಟ್ಟರು. ಇಲ್ಲಿಗೆ ಬಂದರೆ ಒಂಥರ ತುಂಬ ಸಮಾಧಾನ ಅನಿಸುತ್ತೆ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ, ನನಗೇನಾದರೂ ತುಂಬ ಮನಸ್ಸಿಗೆ ಬೇಜಾರಾದರೆ, ಏನಾದರೂ ನನಗೆ ಏನೂ ಸರಿಯಾಗಿ ಹೋಗ್ತಿಲ್ಲ ಅಂತ ಅನಿಸಿದ್ರೆ ನಾನು ಮಂತ್ರಾಲಯಕ್ಕೆ ಬರ್ತೀನಿ. ನನಗೆ ತುಂಬ ಅಂದರೆ ತುಂಬ ನೆಮ್ಮದಿ ಸಿಗುತ್ತೆ. ಹಾಗೆ ಎಲ್ಲನೂ ರಾಯರು ನೋಡ್ಕೋತಾರೆ, ಎಲ್ಲ ಅವ್ರ ಪಾದಕ್ಕೆ ಹಾಕಿದ್ದೀನಿ ಅಂತ ಅಂದ್ಕೊಂಡು ನೆಮ್ಮದಿಯಾಗಿದ್ಬಿಡ್ತೀನಿ. ಹಾಗಾಗಿ ನಂಗೆ ತುಂಬ ಬೇಜಾರಾದರೆ, ಏನಾದರೂ ಮನಸ್ಸಿಗೆ ತುಂಬ ಹಿಂಸೆ ಅನಿಸಿದ್ರೆ ನಾನು ಮಂತ್ರಾಲಯಕ್ಕೆ ಬರ್ತೀನಿ. ಇವಾಗ ಇಲ್ಲಿ ನೋಡ್ಬೋದು ನಾವು 2:30 ಮೇ ಬಿ, ಇವಾಗ ನಿಮ್ಗಲ್ಲಿ ಟೈಮ್ ಕಾಣಿಸ್ತಾ ಇದೆ 2:43 or 49 ಆಗಿದೆ ಅಂದ್ಕೊತೀನಿ. ಈ ಟೈಮಿಗೆ ನಾವು ಸ್ಟೇಷನಿಂದ ಹೊರಗೆ ಬಂದ್ವಿ. ಅಲ್ಲಿ ಆಲ್ರೆಡಿ ಎಷ್ಟೊಂದು ಆಟೋಸ್ ಟ್ಯಾಕ್ಸೀಸ್ ಎಲ್ಲ ಇರುತ್ತೆ. ಇಷ್ಟು ಮಿಡ್ನೈಟಲ್ಲಿ ಹೋದರೆ ಹೇಗಪ್ಪ ಏನು ಆ ಥರ ಏನೂ ಯೋಚನೆ ಬೇಡ. ನಾವು ಅಲ್ಲಿಂದ ಆಟೋ ತೊಗೊಂಡ್ವಿ. ಆಟೋ ತೊಗೊಂಡು ಮಂತ್ರಾಲಯ ಕಡೆಗೆ ಹೊರಟ್ವಿ. ರೈಲ್ವೆ ಸ್ಟೇಷನಿಂದ ಆಟೋ ತೊಗೊಂಡ್ರೆ ಪರ್ ಪರ್ಸನ್ 50 rupees ಚಾರ್ಜ್ ಮಾಡ್ತಾರೆ. ನೀವು ನಿಮ್ಮ ಫ್ಯಾಮಿಲಿಯವರೇ ಕಂಪ್ಲೀಟಾಗಿ ಹೋಗ್ತೀರಾ ಅಂದರೆ ಅವರು ಒಂದು ಪ್ರೈಸ್ ಹೇಳ್ತಾರೆ. ಅದು ಬಂದು ಇವಾಗ ಒಂದು ಆಟೋದಲ್ಲಿ 8 ಮೆಂಬರ್ಸ್ನ ಕರ್ಕೊಂಡು ಹೋಗ್ತಾರೆ. ಇಫ್ ಇನ್ ಕೇಸ್ ನೀವೇ ಪ್ರೈವೇಟಾಗಿ ಹೋಗಬೇಕು ಅಂದ್ಕೊಂಡ್ರೆ ಆ 8 ಮೆಂಬರ್ಸ್ ಏನು ಚಾರ್ಜಸ್ ಇರುತ್ತೋ 50 rupees ಅದನ್ನು ನೀವೇ ಪೇ ಮಾಡಿದ್ರೆ ನಿಮ್ಮನ್ನೇ ಕರ್ಕೊಂಡು ಹೋಗ್ತಾರೆ, ಬರೀ ನಿಮ್ಮ ಫ್ಯಾಮಿಲಿನೇ. ನಾವು 4 ಮೆಂಬರ್ಸ್ ಇದ್ವಿ ಅಷ್ಟೇ. ಸೊ ನಮಗೇನು ಓಕೆ, ನಾವೇ ಏನು ಪ್ರೈವೇಟಾಗಿ ಹೋಗಬೇಕಂತ ಇರಲಿಲ್ಲ. ಸೊ ನಾವು ಶೇರಿಂಗಲ್ಲೇ ಹೋದ್ವಿ. ಪರ್ ಪರ್ಸನ್ 50 rupees ಬೀಳ್ತು. ಸೊ 4 ಜನದ್ರಿಂದ ನಮಗೆ 200 rupees ಆಯಿತು ಹೋಗೋಕ್ಕೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಕತ್ಲೆ ಇದೆ ಅಂತ. ಆ್ಯಂಡ್ ಆಲ್ಸೋ ರೈಲ್ವೆ ಸ್ಟೇಷನಿಂದ ನಮಗೆ ಮಠಕ್ಕೆ ಹೋಗೋಕ್ಕೆ ಒಂದು 1/2 hour ಜರ್ನಿ ಆಗುತ್ತೆ ಆಟೋದಲ್ಲಿ. ಸೊ ನೀವು ಆರಾಮಾಗಿ ಟ್ರೈನಲ್ಲಿ ಬಂದರೆ ಆಟೋ ಸಿಗುತ್ತೆ, ಟ್ಯಾಕ್ಸೀಸ್ ಸಿಗುತ್ತೆ, ಏನಾದರೂ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ. ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ವೆಯ್ಟ್ ಮಾಡಬೇಕು ಇಲ್ಲ, ಏನೂ ವೆಹಿಕಲ್ಸ್ ಫೆಸಿಲಿಟೀಸ್ ಇಲ್ಲ, ಆ ಥರ ಏನೂ ಇಲ್ಲ. ನೀವು ಯಾವುದೇ ಟೈಮಿಗೆ ಬಂದು ಟ್ರೈನ್ ಇಳಿದ್ರೂ ರೈಲ್ವೆ ಸ್ಟೇಷನ್ ಮುಂದೆ ನಿಮಗೆ ತುಂಬ ಆಟೋಗಳಿರುತ್ತೆ. ಇವಾಗ ನೀವು ನೋಡ್ಬೋದು ನಾವು ರೀಚ್ ಆದ್ವಿ ಮಂತ್ರಾಲಯ ಮಠದ ಹತ್ರ. ಇವಾಗ ನಾವು ರೂಮ್ ಮಾಡಿರೋದು ಬಂದು ಮಠದ್ದೇನೆ. ಹಾಗಾಗಿ ನಾವು ಇವಾಗ ಫಸ್ಟು ರೂಮ್ ಹತ್ರ ಹೋಗ್ತಾಯಿದ್ದೀವಿ. ಹೋಗಿ ಫ್ರೆಶಪ್ ಆಗಿ ಟೆಂಪಲಿಗೆ ಹೋಗಿಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಜೊತೆ ಒಂದು ಪುಟ್ಟ ಮಗು ಇರೋದ್ರಿಂದ ಅದಕ್ಕೆ ಕೂಡ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಸೊ ಅಷ್ಟು ಬೆಳಗ್ಗೆನೇ ನಿದ್ದೆ ಡಿಸ್ಟರ್ಬ್ ಮಾಡಿ ಕರ್ಕೊಂಡೋದ್ರೆ ಮಗು ಕ್ರ್ಯಾಂಕಿ ಆಗುತ್ತೆ ಅಂದ್ಬಿಟ್ಟು ನಾವು ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮಗು ಎದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಬುಕ್ ಮಾಡಿದ್ದ ರೂಮ್ ಬಂದು ಸುಶೀಲೇಂದ್ರ ವಸತಿ ಗೃಹ ಅಂತ. ಅಲ್ಲಿ ನಾವು ರೂಮ್ಸ್ ಬುಕ್ ಮಾಡ್ಕೊಂಡಿದ್ದು. ನಾವು 2 ರೂಮ್ ಬುಕ್ ಮಾಡ್ಕೊಂಡಿದ್ವಿ. ನಮಗೆ ಪರ್ ರೂಮು ಆನ್ಲೈನಲ್ಲಿ ಬುಕ್ ಮಾಡಿದ್ರಿಂದ 420 rupees ಆಯಿತು ಒಂದು ರೂಮಿಗೆ. ಆ್ಯಂಡ್ ಆಲ್ಸೋ ಅಲ್ಲಿಗೆ ಹೋದ್ಮೇಲೆ ನೀವು ಡೆಪಾಸಿಟ್ ಮಾಡಬೇಕಾಗತ್ತೆ. ಒಬ್ರಿಗೆ ಒಂದು ರೂಮಿಗೆ 600 rupees ಡೆಪಾಸಿಟ್ ತೊಗೊತಾರೆ. ಅದನ್ನು ನೀವು ವಾಪಸ್ ಬರುವಾಗ ಕೀ ಸಬ್ಮಿಟ್ ಮಾಡಿದ್ರೆ ಹಾಗೆ ಅವರು ಒಂದು ರೆಸಿಪ್ಟ್ ಕೊಟ್ಟಿರ್ತಾರೆ. ಆ ರೆಸಿಪ್ಟ್ನ ಅವರಿಗೆ ತೋರಿಸಿದ್ರೆ ಆ 600 rupees ನಿಮಗೆ ಪೇ ಬ್ಯಾಕ್ ಮಾಡ್ತಾರೆ. ಅದು ಜಸ್ಟ್ ಡೆಪಾಸಿಟ್ ಥರ. ನೀವು ಇವಾಗ ನೋಡ್ತಿದ್ದೀರಲ್ಲ, ಈ ಥರ ಒಂದು ರೆಸಿಪ್ಟ್ ಕೊಡ್ತಾರೆ. ಸೊ ಇವಾಗ ನನ್ನ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಒಂದು ಡಬಲ್ ಕಾಟ್ ಇದೆ, ಹಾಗೆ ಒಂದು ಡೀಸೆಂಟಾಗಿರೋ ವಾಶ್ರೂಮ್ ಇದೆ, ಒಂದು ಮಿರರ್ ಇದೆ. ಆ್ಯಕ್ಚುಲಿ ನಮ್ಮ ರೂಮಿಗೆ ಅಷ್ಟೊಂದು ಕ್ಲೀನಾಗಿರಲಿಲ್ಲ. ಬಟ್ ನನ್ನ ಫ್ರೆಂಡ್ ಅವ್ರದ್ದು ಫಸ್ಟ್ ಫ್ಲೋರಲ್ಲಿತ್ತು, ಅವ್ರ ರೂಮ್ ತುಂಬಾ ಕ್ಲೀನಾಗಿತ್ತು. ಅದು ಬಿಟ್ಟರೆ ರೂಮೆಲ್ಲ ಡೀಸೆಂಟಾಗಿ ಕೊಟ್ಟಿರೋ ಪ್ರೈಸಿಗೆ ಓಕೆ. ಸೊ ನಾವು ನೀಟಾಗಿ ರೆಸ್ಟ್ ಮಾಡಿ ಮಾರ್ನಿಂಗ್ ಎದ್ದು ಫ್ರೆಶಪ್ ಆಗಿ ನಾನು ಈ ಥರ ರೆಡಿಯಾಗಿದ್ದೀನಿ, ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಅದು ಒಂದು ಇರುತ್ತಲ್ಲ ಟೆಂಪಲ್ಗೆ ಅಂದರೆ ಸ್ಯಾರಿ ಹಾಕ್ಕೊಂಡು ಹೋಗ್ಬೇಕಂತ, ಹಾಗಾಗಿ ಸ್ಯಾರಿ ಹಾಕ್ಕೊಂಡು ನಾನು ರೆಡಿ ಆಗಿದೆ. ನನ್ನ ಹಸ್ಬೆಂಡ್ ಕೂಡ ರೆಡಿ ಆದರು. ನಾವಿಬ್ಬರು ರೆಡಿಯಾಗಿ
ನನ್ನ ಫ್ರೆಂಡ್ ರೂಮ್ ಹತ್ರ ಹೋದ್ವಿ. ಅವ್ರು ಫಸ್ಟ್ ಫ್ಲೋರಲ್ಲಿತ್ತು. ಸೊ ಅಲ್ಲಿಂದ ಎಲ್ಲರೂ ಹೊರಟ್ವಿ ಮತ್ತು ದೇವಸ್ಥಾನದ ಕಡೆಗೆ. ಹಾಗೆಯೇ ನೀವು ಇಲ್ಲಿಗೆ ಬರೋ ಥರ ಇದ್ದರೆ ಕಪಲ್ಸ್, ನೀವು ಮ್ಯಾರಿಡ್ ಆಗಿದ್ದರೆ ಆಧಾರ್ ಕಾರ್ಡಲ್ಲಿ ನಿಮ್ಮದು ಅಪ್ಡೇಟ್ ಆಗಿರಬೇಕು. ಐ ಮೀನ್ ಇವಾಗ ನಿಮ್ಮ ಫಾದರ್ ನೇಮ್ ಜಾಗದಲ್ಲಿ ನಿಮ್ಮ ಹಸ್ಬೆಂಡ್ ನೇಮ್ ಅಪ್ಡೇಟ್ ಆಗಿರಬೇಕು. ಇಫ್ ಇನ್ ಕೇಸ್ ಇನ್ನೂ ಆಗಿಲ್ಲ, ನ್ಯೂಲಿ ಮ್ಯಾರಿಡ್ ಇದ್ದೀರಾ ಅಂದರೆ ನಿಮ್ಮಿಬ್ರದ್ದು ಮದುವೆ ಫೋಟೋ ಆಗಿರ್ಬೋದು, ಈ ಥರದ್ದು ಏನಾದರೂ ಒಂದು ಪ್ರೂಫ್ ಕೇಳ್ತಾರೆ. ರೂಮ್ಗೆ ಚೆಕ್ಇನ್ ಆಗೋ ಟೈಮಲ್ಲಿ ಪಕ್ಕ ಕೇಳ್ತಾರೆ. ನಮಗೆ ಕೂಡ ಕೇಳಿದ್ರು. ನಾವಿನ್ನೂ ನಮ್ಮ ಆಧಾರ್ ಅಪ್ಡೇಟ್ ಮಾಡಿಸ್ದೇ ಇರೋ ಕಾರಣದಿಂದ ನಾವು ನಮ್ಮ ಮ್ಯಾರೇಜ್ ಫೋಟೋನ ತೋರಿಸಿದ್ವಿ. ಸೊ ಓಕೆ ಅಂದ್ಬಿಟ್ಟು ರೂಮ್ದು ಕೀಸ್ ಕೊಟ್ಟರು. ನಾವು ಮಂತ್ರಾಲಯಕ್ಕೆ ಹೋಗಿದ್ದ ದಿನ ಏಕಾದಶಿ ಇತ್ತು. ಹಾಗಾಗಿ ದೇವಸ್ಥಾನದಲ್ಲಿ ಯಾವುದೇ ಥರ ಪ್ರಸಾದ ಮಂತ್ರಾಕ್ಷತೆ ಏನೂ ಇರಲಿಲ್ಲ. ಬಟ್ ಆದರೆ ದೇವ್ರ ದರ್ಶನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಅದೊಂದಂತೂ ಮನಸ್ಸಿಗೆ ತುಂಬ ಖುಷಿ. ಹಾಗೆ ನಾನು ದೇವಸ್ಥಾನದಲ್ಲಿ ಲೈವ್ ಬಂದಿದ್ದೀನಿ. ಆ ವಿಡಿಯೋ ಕೂಡ ನನ್ನ ಚಾನಲಲ್ಲಿದೆ. ಇನ್ನು ಯಾರು ಆ ವಿಡಿಯೋನ ನೋಡಿಲ್ಲ, ಪ್ಲೀಸ್ ನನ್ನ ಚಾನಲಲ್ಲಿ ಹೋಗಿ ನೋಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ನಾವು ದೇವಸ್ಥಾನಕ್ಕೆ ಹೋಗಿದ್ದು ವೆಡ್ನಸ್ಡೇ ಆಗಿರೋದ್ರಿಂದ ಅಷ್ಟೊಂದು ಜನ ಇರಲಿಲ್ಲ. ಜನ ಇದ್ದರೂ ಬಟ್ ತುಂಬ ಜನ ಇರಲಿಲ್ಲ. ಆರಾಮ್ಸೆ ದರ್ಶನ ಆಯಿತು. ಬೇಡ ಅಲ್ಲಿ ಮಾಡಲ್ಲವಾ? ಇವತ್ತು ಏಕಾದಶಿನಾ? ಹಾಂ ಚಿನಿ, ಇವಳು ಅವ್ರು ಅಲ್ಲೇ ಕೇಳ್ತಾರೆ, ಅಲ್ಲೇ ನಿಂತ್ಕೋತಾವಳೆ. ಮುಂದಕ್ಕೆ ಬರೋದು ಬಿಟ್ಟು ಆಯಪ್ಪ ಫೋರ್ಸ್ ಅಲ್ಲಿ ಹಾಕಿಲ್ಲ, ಮುಂದಕ್ಕೆ ಹೋಗಿ ಯಾರೋ ಅಂತ ಅಷ್ಟೇ. ನಿಂಗೆ ಹಿಂದೆನೇ ಬರ್ತಾರೆ. ನಿನ್ನ ರೂಮ್ಗೆ ಹೋದ್ರು ಬಿಡಲ್ಲ, ರೂಮ್ವರೆಗೂ ಬರ್ತಾರೆ. ಇದೇ ಫಸ್ಟೇನೆ ನಾನು ಯಾವತ್ತೂ ನಂಗೆ ಯಾವ್ದಾರ ಸ್ವಾಮಿ ಅಂತ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ. ಸೀರಿಯಸ್ಲಿ ಇವಾಗ 1.5 ಹೇಳ್ಬೋದು. ಏಕಾದಶಿ ದಿವಸ ಏನು ಮಾಡಬೇಕಂತ ಅಂದರೆ ಏಕಾದಶಿ ದಿವಸ ನಾವು ಅನೇಕ ಕಾರ್ಯಗಳನ್ನು ಮಾಡ್ತೇವೆ. ಎಲ್ಲ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ಮುಖ್ಯವಾದಂತಹ ಒಂದು ಕಾರ್ಯ ಇದೆ. ಯಾವುದಂತಂದರೆ ಭಗವಂತನ ಸ್ಮರಣ. ಭಗವಂತನನ್ನು ಸ್ಮರಣೆ ಮಾಡಬೇಕು. ಆ ಭಗವಂತ ಒಂದು ಸ್ಮರಣದಿಂದ ನಮಗೆ ಎಷ್ಟಿಂಚಿತ್ ಪಾಪ ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ಅಂದರೆ ನಮಗೆ ಎಷ್ಟು ಯೋಗ್ಯತೆ ಆಗ್ತದೆ ಅಷ್ಟು ಭಗವಂತನ ಸ್ಮರಣೆ ಮಾಡಿದರೆ ನಮಗೆ ಎಲ್ಲ ಪಾಪಗಳೆಂಬುದು ನಾಶ ಆಗ್ತದೆ. ಅಂತಹ ಏಕಾದಶಿ ಮೇವಿನ ಒಳ್ಳಂದು. ಈ ಏಕಾದಶಿ
ಅತ್ಯಂತ ಶ್ರೇಷ್ಠವಾದಂತಹ ವ್ರತ. ಯಾಕೆ ಅಂತಂದ್ರೆ ಮಾಡಿದ್ರೆ ನಮಗರು ಬರುವಂತಹ ಎಲ್ಲ ಕಷ್ಟಗಳು ಕೂಡ ನಾಶ ಆಗ್ತದೆ. ಆದ್ದರಿಂದ ಏನು ಶ್ರೀಕೃಷ್ಣ ಪರಬ್ರಹ್ಮಕ್ಕೆ ಹೋಗ್ತಾ ಇರ್ತಾನೆ, ಪರಬ್ರಹ್ಮಕ್ಕೆ ಹೋಗಬೇಕಾದಾಗ ಅವೆಲ್ಲ ಅಲ್ಲಿರುವಂತಹ ಜನರು ಪ್ರಾರ್ಥನೆ ಮಾಡ್ತಾರೆ. ಶ್ರೀಕೃಷ್ಣನು ಕೂಡ ಈ ಭಾಗವತ ಎಂಬುವಂತಹ ಏನು ಗ್ರಂಥ ಇದೆಯಲ್ಲ, ಆ ಗ್ರಂಥದಲ್ಲಿ ನನ್ನ ಸನ್ನಿಧಾನ ಇರ್ತದೆ. ಆದ್ದರಿಂದ ಈ ಭಾಗವತ ಹೇಳೋದು ಏಕಾದಶದಲ್ಲಿ ವಿಶೇಷವಾದಂತಹ ಒಂದು ಪದ್ಧತಿ. ಆದ ಕಾರಣದಿಂದ ಈ ಸೊ ನೆಕ್ಸ್ಟ್ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಗಭದ್ರಾ ನದಿ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ವಿ. ಅಷ್ಟರಲ್ಲಿ ನಮಗೆ ಇವಾಗ ಮಂತ್ರಾಲಯದಲ್ಲಿ ತೆಪ್ಪ ಸೇವೆ ಥರ ಒಂದು ಸ್ಟಾರ್ಟ್ ಮಾಡಿದಾರಲ್ಲ, ಅದು ಎಲ್ಲಿದೆ ಅಂತ ನೋಡೋಣ ಅಂತ ಹೋಗ್ತಾಯಿದ್ವಿ. ಹಾಗೆ ಅದನ್ನು ನಿಮಗೆ ಕೂಡ ತೋರಿಸ್ತೀನಿ ನೋಡಿ. यार वो बोला आज चैनल लाला पुष्पंतरे पापा ಸ್ವಲ್ಪ ಅಲ್ಲಿ ನದಿ ಹತ್ರನೇ ಕೂತ್ಕೊಂಡು ನೇಚರೆಲ್ಲ ನೋಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೊರಟ್ವಿ. ನಾವು ಇಲ್ಲಿಂದ ಹೊರಡವಾಗಲೇ ಮಾಮಿ ಮೆಸ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಅಲ್ಲ, ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿಗೆ ನಾವು ಹೋಗುವಷ್ಟರಲ್ಲಿ ಟೈಮ್ ಆಗೋಗಿತ್ತು, ಬ್ರೇಕ್ಫಾಸ್ಟ್ ಎಲ್ಲ ಖಾಲಿಯಾಗಿತ್ತು. ಸೊ ಹಾಗಾಗಿ ಬೇರೆ ಕಡೆನೇ ತಿನ್ನೋಣ ಅಂದ್ಬಿಟ್ಟು ಬೇರೆ ಕಡೆನೇ ಹೋದ್ವಿ. ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸ್ವಲ್ಪ ರೂಮ್ ಹೋಗಿ ರೆಸ್ಟ್ ಮಾಡಿ ಮತ್ತೆ ಸಂಜೆ ದರ್ಶನಕ್ಕೆ ಬರೋಣ ಅಂತ ಅಂದ್ಕೊಂಡ್ವಿ. ನಾವು ಮಗುಗೆ ರಾಘವೇಂದ್ರ ಸ್ವಾಮಿ ಥರ ಬಟ್ಟೆ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ರೂಮಿಗೆ ಹೋಗಿ ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿ, ಮಗುಗೂ ಟ್ರಾವೆಲ್ ಎಲ್ಲ ಮಾಡಿ ರೆಸ್ಟ್ಲೆಸ್ ಆಗುತ್ತಲ್ಲ, ಮಗುಗೂ ಸ್ವಲ್ಪ ನಿದ್ದೆ ಮಾಡಲಿ, ಅದು ಸ್ವಲ್ಪ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ರೂಮ್ಗೆ ಹೋಗಿ ಮತ್ತೆ ಸ್ವಲ್ಪ ಹೊತ್ತು ಮಧ್ಯಾಹ್ನ ಒಂದು 3 o'clock 4 o'clockವರೆಗೂ ರೆಸ್ಟ್ ಮಾಡಿ ಮತ್ತೆ ಸಂಜೆ ಎದ್ದು ಫ್ರೆಶನ್ ಅಪ್ ಆಗಿ ಮತ್ತೆ ಬಂದ್ವಿ. ದೇವಸ್ಥಾನಕ್ಕೆ ಬಂದು ಮತ್ತೆ ಮಗುದೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಅಲ್ಲಿಂದ ಊಟನ ಪಾರ್ಸಲ್ ತೊಗೊಂಡು ನಾವು ರೈಲ್ವೆ ಸ್ಟೇಷನ್ ಕಡೆಗೆ ಹೊರಟ್ವಿ. ನಮ್ಮದು ರಿಟರ್ನ್ ಟ್ರೈನ್ ಇದ್ದಿದ್ದು 11:40ಗೆ ನೈಟು. ಅದು ಬಂದು ಮಾರ್ನಿಂಗ್ 7 o'clockಗೆ ಯಶವಂತಪುರ ರೀಚ್ ಆಗ್ತಾಯಿತ್ತು. ಹಾಗಾಗಿ ನಾವು ಊಟನ ಪಾರ್ಸಲ್ ತೊಗೊಂಡು ಹೊರಟ್ವಿ. ನಾವು ಮತ್ತೆ ಮಠದಿಂದ ಆಟೋ ತೊಗೊಂಡು ರೈಲ್ವೆ ಸ್ಟೇಷನ್ ರೀಚ್ ಆಗಿ ಅಲ್ಲಿ ಬಂದು ಊಟ ಮಾಡಿ ನೆಕ್ಸ್ಟು ಟ್ರೈನ್ ಹತ್ತಿದ್ವಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಮಂತ್ರಾಲಯದ ವಿಸಿಟ್ ಆರ್ ಟ್ರಿಪ್ ವ್ಲಾಗು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮಗೆ ಈ ವಿಡಿಯೋದಲ್ಲಿ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು, ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಹೇಳ್ತೀನಿ.
ಸೊ ಆ್ಯಕ್ಚುಯಲ್ ಒಬ್ಬ ಪರ್ಸನಿಗೆ ಎಷ್ಟಾಗುತ್ತೆ ಬಜೆಟ್ ಅಂತ ಹೇಳಬೇಕಂದ್ರೆ 1500 ಇದ್ದರೆ ತುಂಬ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು. ಆರಾಮ್ಸೆ ಮಂತ್ರಾಲಯಕ್ಕೆ ನೀವು ಹೋಗಿ ಬರ್ಬೋದು. ಸೊ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.